ಬಾರಿ ಬರುತ್ತಿದ್ದೆ ಸವಾರಿ ಬಸರಲ್ಲೇ ದುಬಾರಿ ಆರಡಿ ಟೈಗರು ಈ ಟೈಗರು ಹೆಬ್ಬುಲಿ ಕಥಾಹಂದರ. ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು. ದೇಶಕ್ಕಾಗಿ ಪ್ರಾಣ ಕೊಡಕ್ಕೆ ಭಯ ಪಡಲ್ಲ ಅಂದ್ಮೇಲೆ ನಿಯತ್ತಾಗಿ ಮಾಡ್ಕೊಂಡ್ ಬಂದಿರೋ ಕೆಲಸದ ಮೇಲೆ ಹಾಕೋ ಎನ್ಕ್ವೈರಿಗೆ ಭಯ ಪಡ್ತೀನಿ. ಗಡಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗೋದ್ರೊಂದಿಗೆ ಸಿನಿಮಾ ಶುರುವಾಗುತ್ತೆ. ಪ್ಯಾರಾ ಕಮಾಂಡೋ ರಾಮ್ ಟೆರರಿಸ್ಟ್ಗಳ ಅಟ್ಯಾಕ್ಗೆ ಸಿಲುಕಿರೋ ಕನ್ನಡದ ವೈದ್ಯರ ತಂಡದ ಡಾಕ್ಟರ್ ಮಿಸ್ ನಂದಿನಿಯನ್ನ ರಕ್ಷಿಸ್ತಾನೆ. ರಾಮ್ನ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಅಟ್ಯಾಕ್ಗೆ ಬೋಲ್ಡ್ ಆಗೋ ನಂದಿನಿ ಆತನೊಂದಿಗೆ ಲವ್ನಲ್ಲಿ ಬೀಳ್ತಾಳೆ. ಅಷ್ಟರಲ್ಲಿ ಗಡಿಯಲ್ಲಿರೋ ರಾಮ್ಗೆ ನಿಮ್ಮಣ್ಣ ಇನ್ನಿಲ್ಲ ಅನ್ನುವ ಸಂದೇಶ ರವಾನೆಯಾಗುತ್ತೆ. ಅಲ್ಲಿಂದ ವಾಪಸ್ ಆಗೋ ಪ್ಯಾರಾ ಕಮಾಂಡೋ ರಾಮ್ ಅಣ್ಣನ ಸಾವಿನ ಹಿಂದಿನ ರಹಸ್ಯವನ್ನ ಭೇದಿಸೋಕೆ ಮುಂದಾಗ್ತಾನೆ. ಈ ನಡುವೆ ಸಹೋದರರ ಸಂಬಂಧ ಎಂಥದ್ದು ಅನ್ನೋದರ ಅನಾವರಣದ ಜೊತೆಗೆ ಯಾಕೆ ಅಣ್ಣ ಸತ್ರು ಅನ್ನುವ ಕೌತುಕದೊಳಗೆ ಸಿಗುವ ಟ್ವಿಸ್ಟ್, ಜೆನೆರಿಕ್ ಮೆಡಿಸಿನ್. ಅಲ್ಲಿಂದ ಕಮಾಂಡೋ ರಾಮ್ ಹೇಗೆ ತಮ್ಮ ಅಣ್ಣನ ಆಶಯವನ್ನ ನೆರವೇರಿಸ್ತಾನೆ, ಅಣ್ಣ ನಿರಪರಾಧಿ ಅಂತ ಹೇಗೆ ಸಾಬೀತುಪಡಿಸ್ತಾನೆ, ಸಮಾಜ ಘಾತುಕರನ್ನ ಹೇಗೆ ಸದೆ ಬಡಿತಾನೆ ಅನ್ನೋದೇ ಹೆಬ್ಬುಲಿ ಸಿನಿಮಾದ ಒನ್ ಲೈನ್ ಸ್ಟೋರಿ. ಬ್ಯಾಲೆನ್ಸ್ ಮಾಡೋದಕ್ಕೆ ಬರೀ ಲೀಡರ್ ಇಲ್ಲಿ ಗೋಲ್ಡು ಅವರು ಮಾತೇ ಇಲ್ಲ, ಡೈರೆಕ್ಟ್ ಸ್ಟಾರ್ಟ್ ವಾರು. ಹೆಬ್ಬುಲಿ ಪರ್ಫಾರ್ಮೆನ್ಸ್. ಕಮಾಂಡೋ ರಾಮ್ ಆಗಿ ಅಬ್ಬರಿಸಿದ ಕಿಚ್ಚ ಸುದೀಪ್. ಹೆಬ್ಬುಲಿ ಸಿನಿಮಾದ ನಾಯಕನಾಗಿ ಕಿಚ್ಚ ಸುದೀಪ್ ಅಕ್ಷರಶಃ ಅಬ್ಬರಿಸಿದ್ದಾರೆ. ಪ್ಯಾರಾ ಕಮಾಂಡೋ ಕ್ಯಾಪ್ಟನ್ ರಾಮ್ ಆಗಿ ಅಭಿನಯ ಚಕ್ರವರ್ತಿ ಖ್ಯಾತಿಗೆ ತಕ್ಕಂತೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಕ್ಟಿಂಗ್ ನಲ್ಲಿ ಹೇ ಇಸ್ ಮಾಸ್ಟರ್ ಅನ್ನುವುದನ್ನ ತೋರಿಸಿದ್ದಾರೆ. 6 ಅಡಿ ಕಟ್ಔಟ್ ಸುದೀಪ್ ಆಕ್ಷನ್ ನಲ್ಲೂ ಜಬರ್ದಸ್ತ್ ಆಗಿ ಮಿಂಚು ಹರಿಸಿದ್ದಾರೆ. ಕೆಲ ಎಮೋಷನಲ್ ಸೀನ್ಸ್ ನಲ್ಲಿ ಸುದೀಪ್ ತುಂಬಾ ಇಷ್ಟವಾಗಿ ಬಿಡ್ತಾರೆ. ಹೆಬ್ಬುಲಿಯಲ್ಲಿ ಸುದೀಪ್ ಸ್ಟೈಲ್ ಮತ್ತು ಮ್ಯಾನರಿಸಂ ಮತ್ತೊಂದು ಹೈಲೈಟ್ ಅಂದ್ರೆ ತಪ್ಪಾಗಲ್ಲ. ಸತ್ಯಮೂರ್ತಿಯಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಮಾಲ್. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನ್ನೊಂದು ಬಿಟ್ಟು ಎಂದು ಇರೋದಿಲ್ಲ, ಹಂಗೇನೆ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ಹೆಬ್ಬುಲಿ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸತ್ಯಮೂರ್ತಿ ಪಾತ್ರದಲ್ಲಿ ಅಮೋಘ ಅಭಿನಯ ತೋರಿಸಿದ್ದಾರೆ. ಸತ್ಯ ನಿಷ್ಠಾವಂತ ಡಿಸಿಯಾಗಿ ಪ್ರೀತಿಯ ಅಣ್ಣನಾಗಿ ರವಿಚಂದ್ರನ್ ಪಾತ್ರ ಹೆಬ್ಬುಲಿಯಲ್ಲಿ ಕಮಾಲ್ ಮಾಡಿದೆ. ಮಾಣಿಕ್ಯ ಸಿನಿಮಾದ ನಂತರ ಮತ್ತೊಮ್ಮೆ ಸ್ಕ್ರೀನ್ ಶೇರ್ ಮಾಡಿರುವ ಸುದೀಪ್ ಮತ್ತು ರವಿಚಂದ್ರನ್ ಕಾಂಬಿನೇಷನ್ ಬೊಂಬಾಟ್ ಆಗಿದೆ. ಫುಲ್ಲು ಬಾಟಲು ಎತ್ತು ತಮ್ಮನೆ, ಗಂಟ ಪೂರ್ತಿನಿ ಕುಡಿಯೋ ಅಣ್ಣನೆ, ನೈಟು ಟೈಟು ಆದ ಮೇಲೆ ರೋಡ ನಮ್ಮನೆ. ಗ್ಲಾಮರ್ ಡಾಲ್ ಅಮಲ, ಸುಂದರ ಚಿಕ್ಕಣ್ಣ ಕಚಗುಳಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ, ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹೆಬ್ಬುಲಿ ಸಿನಿಮಾದಲ್ಲಿ ನಾಯಕಿಯಾಗಿ ಡಾಕ್ಟರ್ ನಂದಿನಿ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಅಮಲಾ ಪೌಲ್ ಸುದೀಪ್ಗೆ ಒಳ್ಳೆಯ ಜೋಡಿಯಾಗಿದ್ದಾರೆ. ಹಾಡುಗಳಲ್ಲಿ ಈ ಗ್ಲಾಮರ್ ಗೊಂಬೆ ಮಿಂಚು ಹರಿಸಿದ್ದಾರೆ. ಹಾಡುಗಳಲ್ಲಿ ಸುದೀಪ್ ಅಮಲಾ ಕೆಮಿಸ್ಟ್ರಿ ಸಖತ್ತಾಗಿದೆ. ಬೆಳ್ಳಗೆ ಬೆಳ್ಳಗೆ ಇದ್ದಾನೆ, ಯುದ್ಧಕ್ಕೆ ನಿಂತರೆ ಮದ್ದಾನೆ, ಇವನು ಅಂದ್ರೆ ನನಗೆ ಪ್ರಾಣಾನೆ. You are my love, the only one. ಇನ್ನು ಚಿಕ್ಕಣ್ಣ ಹೆಬ್ಬುಲಿಯಲ್ಲಿ ಕಾಮಿಡಿ ಕಚಗುಳಿ ಇರ್ತಾರೆ. ಡಾಕ್ಟರ್ ಸುಂದ್ರನ ಪಾತ್ರದಲ್ಲಿ ಚಿಕ್ಕಣ್ಣ ಬಂಧನದ ಡಾಕ್ಟರ್ ಹರೀಶ್ ಅವತಾರದಲ್ಲಿ ಸಖತ್ತಾಗಿ ನಗಿಸಿದ್ದಾರೆ. ವಿಲನ್ಗಳಾಗಿ ರವಿಶಂಕರ್, ರವಿಕಿಶನ್ ದರ್ಬಾರ್. ಸಣ್ಣ ಪಾತ್ರವಾದರೂ ಕಾಡುತ್ತಾರೆ ಅನಿಲ್ ಕುಮಾರ್.
ಸಿನಿಮಾದಲ್ಲಿ ವಿಲನ್ಗಳ ಪಾತ್ರದಲ್ಲಿ ಡೈಲಾಗ್ ಡಾನ್ ರವಿಶಂಕರ್, ಭೋಜ್ಪುರಿ ನಟ ರವಿಕಿಶನ್ ಪಾತ್ರಗಳು ಖಡಕ್ ಆಗಿದ್ದು ಇವರಿಬ್ಬರೂ ಕೂಡ ಈಕ್ವಲ್ ಆಗಿ ಮಿಂಚಿದ್ದಾರೆ. ಇವರ ಜೊತೆಗೆ ನಟ ಅನಿಲ್ ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರ ಚಿಕ್ಕದಾದ್ರೂ ಹೆಬ್ಬುಲಿ ನೋಡಿ ಬಂದ ಮೇಲೂ ಏನಿಲ್ಲದಂತೆ ಆ ಕಲಾವಿದನ ಛಾಯೆ ನಿಜಕ್ಕೂ ಎಂಥವರನ್ನೂ ಕಾಡುತ್ತೆ. ಇವರೆಲ್ಲರ ಜೊತೆಗೆ ಚಿತ್ರದಲ್ಲಿ ಸುದೀಪ್ ಅತ್ತಿಗೆಯಾಗಿ, ರವಿಚಂದ್ರನ್ಗೆ ಪತ್ನಿಯಾಗಿ ಕಾಣಿಸಿಕೊಂಡಿರೋ ಕಲ್ಯಾಣಿ, ಅವಿನಾಶ್, ರವಿ ಕಾಳೆ, ಡ್ಯಾನಿ ಕುಟ್ಟಪ್ಪ ಹೀಗೆ ಸಿನಿಮಾದಲ್ಲಿ ಬರೋ ಎಲ್ಲಾ ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹೆಬ್ಬುಲಿ ಹೈಲೈಟ್ಸ್ ಮತ್ತು ಪ್ಲಸ್ ಪಾಯಿಂಟ್ಸ್. ಗಜಕೇಸರಿ ಕೃಷ್ಣ ನಿರ್ದೇಶನ ನಿರೂಪಣೆ. ಹೆಬ್ಬುಲಿ ಸಿನಿಮಾ 3-4 ವಿಚಾರಗಳಿಗೆ ಪ್ರಸ್ತುತ ಮತ್ತು ರಿಯಾಲಿಟಿಗೆ ತುಂಬಾ ಹತ್ತಿರವಾಗಿರೋ ಕಥೆ ಅನ್ಸುತ್ತೆ. ರಿಯಲ್ ಇನ್ಸಿಡೆಂಟ್ಗಳನ್ನ ಬೇಸ್ಡ್ ಮಾಡಿಕೊಂಡು ಈ ಚಿತ್ರದ ಕಥೆಯನ್ನ ಹೆಣೆದಂತಿದೆ. ಅದರಂತೆ ಆಮಿರ್ ಖಾನ್ ಸತ್ಯಮೇವ ಜಯತೆ ಕಾರ್ಯಕ್ರಮದ ಜನರಿಕ್ ಮೆಡಿಸಿನ್ ಪ್ರಾಬ್ಲಮ್, ರೀಸೆಂಟ್ ಆಗಿ ಗಡಿಯಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್, ಕೋಲಾರದ ಡಿಸಿ ಟಿಕೆ ರವಿ ಆತ್ಮಹತ್ಯೆ ಪ್ರಕರಣ ಹೀಗೆ ಒಂದಷ್ಟು ಇನ್ಸಿಡೆಂಟ್ಗಳಿಂದ ಸ್ಫೂರ್ತಿಗೊಂಡು ಕೃಷ್ಣ ಹೆಬ್ಬುಲಿ ಕಥೆಯನ್ನ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಅದ್ಭುತ ಪಾತ್ರಗಳನ್ನ ಸೃಷ್ಟಿಸಿ ಪೋಷಿಸಿದ್ದಾರೆ. ಸಿನಿಮಾನ ಅದ್ಧೂರಿಯಾಗಿ ನಿರೂಪಿಸಿದ್ದಾರೆ. ಕ್ಲಾಸ್ ಮಾಸ್ ಎರಡೂ ವರ್ಗವನ್ನು ಸಮನಾಗಿ ರಂಜಿಸುವಂತೆ ಮಾಡಿದ್ದಾರೆ. ನಿರ್ದೇಶಕರಾಗಿ ಕೃಷ್ಣ ಸಕ್ಸಸ್ ಕಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ವಿಭಾಗದಲ್ಲೂ ಇವರು ಅದ್ಭುತವಾಗಿ ಕೆಲಸವನ್ನ ತೆಗೆಸಿಕೊಂಡಿದ್ದಾರೆ. ಕರುಣಾಕರ್ ಛಾಯಾಗ್ರಹಣ, ರವಿ ಸಂತೆಹೈಗ್ಲು ಕಲೆ. ಹೆಬ್ಬುಲಿ ಸಿನಿಮಾಗೆ ಛಾಯಾಗ್ರಾಹಕನಾಗಿ ಕೆಲಸ ಮಾಡಿರೋ ಯುವ ಛಾಯಾಗ್ರಾಹಕ ಕರುಣಾಕರ್ ಕೆಲಸ ಹೆಬ್ಬುಲಿ ಸಿನಿಮಾದ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತು ಹೈಲೈಟ್ ಕೂಡ. ಮೊದಲ ಫ್ರೇಮ್ನಿಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ಕರುಣಾಕರ್ ಕ್ಯಾಮೆರಾ ಕಲೆ ಭಲೆ ಭಲೆ ಅನ್ನುವಂತಿದೆ. ಕರುಣಾಕರ್ ಕ್ಯಾಮೆರಾ ವರ್ಕ್ ಜೊತೆಗೆ ರವಿ ಸಂತೆಹೈಕ್ಲು ಅವರ ಕಲಾ ನಿರ್ದೇಶನ ಹೆಬ್ಬುಲಿ ಸಿನಿಮಾದ ಮೆರುಗನ್ನ ಹೆಚ್ಚಿಸಿದೆ. ಬಿಸಿ ಮುಟ್ಟಿಡು ಆಗಲ್ಲ, ಬಿಗಿ ಬಿಗಿ ತಬ್ಬಿಕೋ ಆಗೋದಿಲ್ಲ, ಮಾಡುವನು ನುಡಿಸು ನೀ ತನುವನು ತಣಿಸು ಬೇಕಾಗಿಲ್ಲ, ಸಜೆಯಲು ಮಜ ಕೊಡುವೋನಲ್ಲ, ಕರೆಯ ಕರೆಯ ಕೊಡುವ ಸಮಯ ಸರಿಯ ಬರುವೆಯ ಬರುವೆಯ. ಅರ್ಜುನ್ ಜನ್ಯ ಸಂಗೀತ, ಹರ್ಷ ನೃತ್ಯ. ಹೆಬ್ಬುಲಿ ಸಿನಿಮಾದ ಹಾಡುಗಳು 100% ಕಮರ್ಷಿಯಲ್ ಆಗಿವೆ. ಒಂದೊಂದು ಹಾಡಿಗೂ ಥಿಯೇಟರ್ನಲ್ಲಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿವೆ. ಅದಕ್ಕೆ ಅರ್ಜುನ್ ಜನ್ಯ ಮ್ಯೂಸಿಕ್ ಮತ್ತು ಹರ್ಷ ನೃತ್ಯ ಎರಡೂ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇಂಟ್ರೊಡಕ್ಷನ್ ಸಾಂಗ್ ಮತ್ತು ಎಣ್ಣೆ ಸಾಂಗ್ಗೆ ಮಾಸ್ ಆಡಿಯನ್ಸ್ ಕೇಕೆ ಹಾಕಿದ್ರೆ ಉಸಿರೇ ಉಸಿರೇ ಹಾಡಿಗೆ ಶೆಳ್ಳೆಗಳ ಸುರಿಮಳೆ ಕೈತಾರೆ. ಸೊ ಹೆಬ್ಬುಲಿ ಆರ್ಭಟಕ್ಕೆ ಈ ಹಾಡುಗಳು ಚೆನ್ನಾಗಿ ಸಾಥ್ ಕೊಟ್ಟಿವೆ. ರವಿವರ್ಮಾ ವಿಜಯ್ ಮಾಸ್ಟರ್ ಸಾಹಸ. ಹೆಬ್ಬುಲಿ ಟೈಟಲ್ನಲ್ಲಿರೋ ಗತ್ತಿಗೆ ಗೈರತ್ತಿಗೆ ಈ ಸಿನಿಮಾದಲ್ಲಿರೋ ಸಾಹಸಗಳು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿವೆ. ರವಿವರ್ಮಾ ಮತ್ತು ವಿಜಯ್ ಮಾಸ್ಟರ್ ಮಾಡಿರೋ ಫೈಟ್ಸ್ ಥಿಯೇಟರ್ನಲ್ಲಿ ಮೈ ನವಿರೇಳಿಸುತ್ತವೆ. ಅಷ್ಟು ರೋಚಕವಾಗಿ ಮೂಡಿ ಬಂದಿದೆ. ರಘುನಾಥ್, ಉಮಾಪತಿ ಶ್ರೀನಿವಾಸ್ ಅದ್ಧೂರಿ ನಿರ್ಮಾಣ.
ಯಾರ್ ಗುರು ಈ ಸಿನಿಮಾ ಪ್ರೊಡ್ಯೂಸರ್? ಏನ್ ಗುರು ಅದ್ಧೂರಿ ಇದು, ಈ ಲೆವೆಲ್ಗೆ ಸಿನಿಮಾ ಮಾಡಿದಾರಲ್ಲ. ಇದು ಹೆಬ್ಬುಲಿ ಸಿನಿಮಾ ನೋಡು ಪ್ರತಿಯೊಬ್ಬರ ಮನಸ್ಸು ಮಾತನಾಡೋ ಮಾತು. ಸುಮಾರು 30 ಕೋಟಿ ಬಜೆಟ್ನಲ್ಲಿ SRV ರಘುನಾಥ್ ಮತ್ತು ಉಮಾಪತಿ ಶ್ರೀನಿವಾಸ್ ಗೌಡ ಈ ಸಿನಿಮಾನ ನಿರ್ಮಿಸಿದ್ದಾರೆ. ಇವರ ಸಿನಿಮಾ ಪ್ಯಾಷನ್ ಮತ್ತು ಹಣ ಈ ಸಿನಿಮಾದ ಪ್ರತಿ ಫ್ರೇಮ್ನಲ್ಲೂ ಕಾಣಿಸುತ್ತೆ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹೆಬ್ಬುಲಿ ಮೈನಸ್ ಪಾಯಿಂಟ್ಸ್. ಹೆಬ್ಬುಲಿ ಸಿನಿಮಾ ತುಂಬಾ ದೊಡ್ಡ ಪ್ರಯತ್ನ. ಈ ಸಿನಿಮಾದಲ್ಲಿ ಮೈನಸ್ಗಳಿಗಿಂತ ಪ್ಲಸ್ಗಳು ಹೆಚ್ಚಾಗಿ ಕಾಣುತ್ತವೆ. ಹಾಗಂತ ಮೈನಸ್ಗಳು ಇಲ್ಲ ಅಂತಲ್ಲ, ಅವು ಇವೆ. ಆದ್ರೆ ಅವು ಯಾವು ಟೋಟಲ್ ಸಿನಿಮಾ ಮುಂದೆ ದೊಡ್ಡದಾಗಿ ಕಾಣುವುದಿಲ್ಲ. ಆದ್ರೂ ಕೆಲವೆಡೆ ಸಿನಿಮಾ ಇನ್ನೊಂದು ಮಟ್ಟಕ್ಕೆ ಸ್ಪೀಡ್ ಆಗಿದ್ರೆ ಚೆನ್ನಾಗಿರೋದು. ಹೆಬ್ಬುಲಿ ಫೈನಲ್ ಸ್ಟೇಟ್ಮೆಂಟ್. ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು. ದೇಶಕ್ಕಾಗಿ ಪ್ರಾಣ ಕೊಡಕ್ಕೆ ಭಯ ಪಡಲ್ಲ ಅಂದ್ಮೇಲೆ ನಿಯತ್ತಾಗಿ ಮಾಡ್ಕೊಂಬಂದಿರೋ ಕೆಲಸದ ಮೇಲೆ ಹಾಕೋ ಎನ್ಕ್ವೈರಿಗೆ ಭಯ ಪಡ್ತೀನಿ. ಹೆಬ್ಬುಲಿ ಕ್ಲಾಸ್ ಮಾಸ್ ಎರಡು ವರ್ಗವನ್ನು ರಂಜಿಸುವಂತಹ ಕಂಟೆಂಟ್ ಇರುವಂತಹ ಸಿನಿಮಾ. ನೀವು ಕೊಡೋ ಕಾಸಿಗೆ ವ್ಯಯಿಸೋ ಟೈಮ್ಗೆ ಖಂಡಿತ ಹೆಬ್ಬುಲಿ ಮೋಸ ಮಾಡಲ್ಲ. 2.25 ಗಂಟೆ ನೋಡಿಸಿಕೊಂಡು ಹೋಗುವಂತಹ ರಂಜನೀಯ ಜೊತೆಗೆ ಒಂದಷ್ಟು ವಿಚಾರಗಳಿಂದ ಚಿಂತನೆಗೆ ಹತ್ತಿಸೋ ಸಿನಿಮಾ ಹೆಬ್ಬುಲಿ. ಸೊ ಈ ವಾರಾಂತ್ಯಕ್ಕೆ ಹೆಬ್ಬುಲಿ ಒಳ್ಳೆಯ ಆಯ್ಕೆ. ಡೋಂಟ್ ಮಿಸ್ ಇಟ್. ಮಾಡಿಕೊಳ್ಳೋ ತಯಾರಿ ಬರುತ್ತಿದೆ ಸವಾರಿ ಬಜಾರಲ್ಲೇ ದುಬಾರಿ ಆರಡಿ ಟೈಗರು. ಪ್ರವೀಣ್ ಏಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಗೆಲ್ಲುವಿಗೆ ರೂವಾರಿ ಒಪ್ಪುತ್ತಿಲ್ಲ, ಪಿತೂರಿ ಕಣ್ಣಲ್ಲಿದೆ ಕಿಚೂರಿ ಸಾಲಿಡ್ ಸೋಲ್ಜರು.